ನಾವು ಸ್ಟಿಚ್ ಮಾಡುವಾಗ ಮೇಜರ್ ಆಗಿ ನಮ್ಗೆ ಏನು ಪ್ರಾಬ್ಲಮ್ ಬರುತ್ತೆ, ಲೂಸ್ ಸ್ಟಿಚ್ ಬರೋದು. ಸೊ ಈ ಬಟ್ಟೆಯಲ್ಲಿ ನೋಡಿ ನಾನು ಒಂದು ಸ್ಟಿಚ್ ಹಾಕಿದ್ದೀನಿ. ಸೊ ಈ ಬಟ್ಟೆಯಲ್ಲಿ ಈ ಕಡೆ ಎಷ್ಟು ನೀಟಾಗಿದೆ ಸ್ಟಿಚಸ್ಸು, ಎಲ್ಲೂ ನಿಮಗೆ ಲೂಸ್ ಸ್ಟಿಚ್ ಎಲ್ಲ ಏನಿಲ್ಲ. ಬಟ್ ಇದೇ ಬ್ಯಾಕ್ ಸೈಡ್ ನೋಡಿ ಎಲ್ಲ ಲೂಪ್ ಬಂದಿದೆ, ಫುಲ್ ಸ್ಟಿಚಸ್ಸು ಲೂಸ್ ಆಗಿದೆ. ಸೊ ಇದನ್ನ ನಾವು ಮೆಷಿನಲ್ಲಿ ಯಾವ ಥರ ರೆಕ್ಟಿಫೈ ಮಾಡೋಣ ಅಂತ ಇವತ್ತು ತೋರಿಸ್ಕೊಡ್ತೀನಿ. ಸೊ ಒಂದು ಸ್ಟಿಚ್ ಹಾಕ್ತೀನಿ ಫಸ್ಟು. ಸೊ ನಾರ್ಮಲಿ ಇವಾಗ ಒಂದು ಸ್ಟಿಚ್ ಹಾಕುವಾಗ ನಿಮಗೆ ಫ್ರಂಟಲ್ಲಿ ನೋಡಿ ಸ್ಟಿಚಸ್ಸು ಎಷ್ಟು ನೀಟಾಗಿ ಬರ್ತಾ ಇದೆ, ನಿಮ್ಗೆ ಎಲ್ಲೂ ಪ್ರಾಬ್ಲಮೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ನೋಡಿ ಬ್ಯಾಕಲ್ಲಿ ಸ್ಟಿಚಸ್ಸು ಲೂಸ್ ಆಗ್ತಿದೆ, ಲೂಪ್ ಬರ್ತಿದೆ. ಸೊ ಇದನ್ನ ಏನು ಮಾಡಬೇಕಂದ್ರೆ, ನಿಮಗೆ ಮೇಲ್ಗಡೆ ಸ್ಟಿಚ್ ಕರೆಕ್ಟಾಗಿದೆ, ಬ್ಯಾಕ್ ಸ್ಟಿಚ್ ಕರೆಕ್ಟಾಗಿ ಬರ್ತಿಲ್ಲ. ಸೊ ಬ್ಯಾಕಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು ನೀವು ಚೆಕ್ ಮಾಡಬೇಕಾಗಿರೋದು ನೀವು ಮೆಷಿನ್ನ ಥ್ರೆಡ್ ಮಾಡಿರೋದು. ಸೊ ನೀವು ಮೆಷಿನ್ನ ಥ್ರೆಡ್ ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿ. ಆಮೇಲೆ ಈ ರಿಂಗ್ ಥರ ಇದೆ ನೋಡಿ, ನಿಮ್ಮ ಥ್ರೆಡ್ ಬಂದ್ಬಿಟ್ಟು ಈ ರಿಂಗ್ನ ಪಾಸ್ ಆಗಬೇಕು. ಸೊ ಈ ರಿಂಗ್ ಲೂಸ್ ಆಗಿದ್ರೇನು ನಿಮಗೆ ಈ ಥರ ಸ್ಟಿಚಸ್ ಬರುತ್ತೆ. ಸೊ ಅವಾಗ ಏನು ಮಾಡಬೇಕು, ಈ ರಿಂಗ್ನ ನೀವು ಟೈಟ್ ಮಾಡಬೇಕು. ಟೈಟ್ ಮಾಡಿಬಿಟ್ಟು ಇವಾಗ ಸ್ಟಿಚ್ ಮಾಡಿ. ಟೈಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೆ ನೋಡಿ ನಿಮಗೆ ಸ್ಟಿಚಸ್ಸು ಈವನ್ ಆಗಿ ಬರುತ್ತೆ. ಇಲ್ಲಿ ಎಲ್ಲೂ ಲೂಪ್ ಇಲ್ಲ, ಎಲ್ಲೂ ಲೂಸ್ ಇಲ್ಲ. ಸೊ ನೋಡಿ ಸ್ಟಿಚಸ್ಸು ಎಷ್ಟು ನೀಟಾಗಿದೆ. ಇದು ನೋಡಿ ಪಕ್ಕದಲ್ಲಿ ಫಸ್ಟ್ ಸ್ಟಿಚ್ ಹಾಕಿರೋದು ಲೂಪ್ಸ್ ಇದೆ, ಸೆಕೆಂಡ್ ಆಗಿ ಹಾಕಿರೋದ್ರಲ್ಲಿ ಲೂಪ್ ಇಲ್ಲ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಬ್ಯಾಕಲ್ಲಿ ಸ್ಟಿಚಸ್ ಏನಾದರೂ ಬಂದಿಲ್ಲ ಅಂದರೆ ನೀವು ಚೆಕ್ ಮಾಡಬೇಕಾಗಿರೋದು ನಿಮಗೆ ಫ್ರಂಟಲ್ಲಿ ಥ್ರೆಡ್ ಮಾಡಿರೋದ್ರಲ್ಲಿ.